ಪಟ ಅಂತರಪಟ. ನಾನು ಸೋತ್ ಮುಖ ಇಟ್ಕೊಂಡಿದ್ದೀನಿ ಅಂತ ಅನ್ನಿಸ್ತಿದ್ಯಾ ನಿನಗೆ? ಇರ್ಬೋದು, ಆದ್ರೆ ಅದು ಆಗ. ಈಗ ಈ ಆರಾಧನಾ ಬದಲಾಗಿದ್ದಾಳೆ. ನೀನ್ ಹೇಳ್ತಿದ್ಯಲ್ಲ, ಅಲ್ಲಿಗೆ ಹೋಗಕ್ ಬಿಡಲ್ಲ, ಇಲ್ಲಿಗೆ ಹೋಗಕ್ ಬಿಡಲ್ಲ, ಅದು ಇದು ಅಂತ. ಆ ಡೈಲಾಗ್ನ ನಾನು ಒಂದಿನ ಹೇಳ್ತೀನಿ. ಆಗ ಅನ್ಕೊಂಡಿದ್ ಯಾವುದು ಆಗ್ತಿಲ್ವಲ್ಲಪ್ಪ ಅಂತ ಅಲ್ಪ ತೃಪ್ತಿಲಿ ಅಡ್ಜಸ್ಟ್ ಆಗ್ಬೇಕು ನೀನು. ಪಾಪ ಕಣ ನೀನು, ಇವಳಿಗೆ ಏನೇ ಹಿಂಸೆ ಕೊಟ್ರು ಬಗ್ಸಕ್ ಆಗ್ತಿಲ್ವಲ್ಲ ಅನ್ನೋ ಉರಿ ನಿನ್ಗೆ. ಅದಕ್ಕೆ ಈ ತರ ಚಿಕ್ಕ ಪುಟ್ಟ ವಿಷಯ ಇಟ್ಕೊಂಡು ಹಂಗ್ಸಿ ಮಾತಾಡಿ ಖುಷಿ ಪಡ್ತೀಯ. ಏನೇ ಆದ್ರೂ ನಿನ್ನ ಮಟ್ಟ ಹಾಕದೆ ಬಿಡೋದಿಲ್ಲ. ಇವತ್ ನೀನ್ ಸೋತಿದ್ದು ನಿಜಾನೇ ಅಲ್ವಾ? ಅಮಲಾ, ಇವತ್ತು ನಾನು ಮಾವ ಆಫೀಸ್ಗೆ ಹೋಗದೆ ಇರ್ಬೋದು, ಅನ್ಕೊಂಡಿದ್ದೆಲ್ಲ ಆಗದೇನೂ ಇರ್ಬೋದು. ಆದ್ರೆ ಎವ್ರಿ ಡೇ ಇಸ್ ನಾಟ್ ಅ ಸಂಡೇ. ಎಲ್ಲ ದಿನನೂ ಹೀಗೆ ಇರಲ್ಲಮ್ಮ. ಅಪ್ಪ ನಿನ್ ಪರ ಇದ್ದಾರೆ ಅಂತ ಜಾಸ್ತಿ ಬೀಗ್ಬೇಡ. ಅವರೇ ಒಂದಿನ ನಿನ್ನ ಕತ್ತಿಡ್ಕೊಂಡು ಆಚೆ ದಬ್ಬ ಹೋಗಿ ನಾನ್ ಮಾಡ್ತೀನಿ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಇನ್ ಮುಂದೆ ನಿನಗೆ ಕಷ್ಟದ ದಿನಗಳಿದೆ. ಯಾಕಾದ್ರೂ ಈ ಅಮಲಾನ ಎದುರಾಕೊಂಡು ಅಂತ ಒದ್ದಾಡ್ಬೇಕು. ನೀರ್ ಗಿಳಿದ ಮೇಲೆ ಚಳಿ ಆದ್ರೇನು ಮಳೆ ಆದ್ರೇನು ಈಜ್ಲೇಬೇಕು. ಈಜಿ ದಡ ಸೇರ್ಲೇಬೇಕಲ್ವಾ? ಈಜ್ತೀನಿ, ಈಜಿ ದಡ ಸೇರ್ತೀನಿ. ಸದ್ಯಕ್ಕೆ ನಾಟಕನೋ ನಿಜಾನೋ ಅತ್ತೆ ಸೇವೆ ಮಾಡೋ ಒಂದು ಚಾನ್ಸ್ ಸಿಕ್ತು ನನಗೆ. ಆದ್ರೆ ನೆನ್ಪಿಟ್ಕೋ, ಅತ್ತೆ ಅವ್ರಾಗವ್ರೆ ನಾನು ಹುಷಾರಾಗಿದ್ದೀನಿ ಅಂತ ಹೇಳೋ ಹಾಗೆ ನಾನು ಮಾಡ್ತೀನಿ. ಅವ್ರು ಹುಷಾರಾಗಿದ್ದೀನಿ ಅಂತ ಹೇಳಿದ್ಮೇಲೆ ಮಾವ ನನ್ನನ್ನು ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೂ ಅದಾಗತ್ತೆ ಅನ್ಕೊಂಡಿದ್ಯಾ? ಭ್ರಮೇಲ್ ಬದುಕೋದನ್ನ ಚೆನ್ನಾಗಿ ಕಲ್ತಿದ್ಯಾ. ಭ್ರಮೇಲ್ ಬದುಕಿರೋಳು ನೀನು, ವಾಸ್ತವನ ನಂಬಿರೋಳು ನಾನು. ನೋಡು, ನನ್ನ ವಿರುದ್ಧ ತುಂಬಾ ಪ್ಲಾನ್ಸ್ಗಳನ್ನ ಮಾಡೋದಕ್ಕೆ ಹೋಗ್ಬೇಡ. ನೀನ್ ಏನೇ ಮಾಡಿದ್ರು ಕಡೆಗೆ ಸೋಲ್ತೀಯ. ನಿನ್ ಸೋತ್ ಮುಖ ನೋಡೋದಕ್ಕೂ ನನಗೂ ಪಾಪ ಅನ್ಸುತ್ತೆ ಕಣ. ಅಕ್ಕ, ಗಂಜಿನ ಹಾಗೆ ಇಟ್ಕೊಂಡು ಕೂತಿದ್ಯಾ? ಕುಡಿಬಾರ್ದಾ? ಗಣಪತಿ, ನನ್ನಿಂದ ಐತ್ ಕುಡಿಯಕ್ ಆಗಲ್ಲ ಕಣೋ. ನಿಜವಾಗ್ಲೂ ಜ್ವರ ಬಂದಿದ್ರೆ ಒಂದ್ ಲೆಕ್ಕ, ನಾನು ಹುಷಾರಾಗಿದ್ದೀನಿ ಕಣೋ. ಈ ಉಪ್ಪು ಖಾರ ಇಲ್ಲದೆ ಇರೋ ಸಪ್ಪೆ ಗಂಜಿ ಗಂಟ್ಲಲ್ಲಿ ಹೇಗೋ ಇಳಿಯುತ್ತೆ. ನನಗಿದ್ ಬೇಡ ಕಣೋ. ಅಯ್ಯೋ ಅಕ್ಕ, ನೀನೀಗ ಇದನ್ನ ಕುಡಿದೇ ಇದ್ರೆ ಆರಾಧನಾ ಬರ್ತಾಳೆ, ನೋಡ್ತಾಳೆ, ಆಮೇಲೆ ಭಾವಂಗೆ ರಿಪೋರ್ಟ್ ಮಾಡ್ತಾಳೆ. ತಲೆನೋವೆಲ್ಲ ಬೇಕಾ? ಕಣ್ಣು ಮುಚ್ಕೊಂಡು ಗಟಗಟ ಅಂತ ಕುಡಿದ್ಬಿಡಕ್ಕ. ನನ್ನಿಂದ ಆಗಲ್ಲ. ಒಂದ್ ಪಕ್ಷ ಉಪ್ಪಿದ್ರೆ ತಿನ್ಬೋದು. ಈಗೇನು ನಿನಗೆ ಉಪ್ಪು ತಾನೇ ಬೇಕು? ಹಿಂಗೋಗಿ ಹಿಂಗ್ ತಂದ್ಬಿಡ್ತೀನಿ ಉಪ್ಪನ. ತಂದು ಸಾಯಿ. ಎಲ್ಲ ನನ್ ಕರ್ಮ. ಇವ್ರ ಮಾತು ಕೇಳ್ಕೊಂಡು ಉಸಿರು ಕಟ್ತಾ ಇದೆ ನನಗೆ. ಹೊರಗಡೆ ಹೋಗಂಗಿಲ್ಲ, ರೂಮಲ್ಲಿ ಕೂರಂಗಿಲ್ಲ. ಭಗವಂತ ಬೇಕಿತ್ತ ನನಗೆ? ಮೊದಲು ಕೈಗೆ ಸಿಗ್ಬೇಕಾಗಿರೋದೆ ಉಪ್ಪು, ಅದೇ ಸಿಗ್ತಾ ಇಲ್ವಲ್ಲ. ಪಾಪ ಅಕ್ಕ ಉಪ್ಪು ಖಾರ ಇಲ್ಲದೆ ಗಂಜಿನ ಹತ್ರ ಹೇಗ್ ಕುಡಿತಾಳೆ? ಏನ್ ಹುಡುಕ್ತಿದ್ದೀರಾ ಅಂಕಲ್? ಉಪ್ಪು. ಇದಾ?
ಉಪ್ಪು ಇಲ್ಲಿದ್ಯಾ? ನಾ ಇದನ್ನೇ ಹುಡುಕ್ತಾ ಇದ್ದೆ. ಕೊಡು. ಉಪ್ಪು ಯಾಕೆ? ಅದು ಒಂದು ಗಂಜಿಗೆ ಹಾಕಕ್ಕ. ಅದು ಅಕ್ಕಂಗೆ ಸಪ್ಪೆ ಕುಡಿದು ಅಭ್ಯಾಸ ಇಲ್ಲ. ಇಲ್ಲ, ನಾನು ಉಪ್ಪನ್ನು ಕೊಡಲ್ಲ. ಅತ್ತೆಗೆ ಉಪ್ಪು ಕೊಡಬಾರ್ದು, ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಅಂತ ಡಾಕ್ಟರ್ ಹೇಳಿದಾರಂತಲ್ಲ. ಮಾವ ಹೇಳಿದ್ರು ನಂಗೆ. ಈಗ ಹುಷಾರ್ ಬೇರೆ ಇಲ್ಲ, ಉಪ್ಪು ತಿಂದು BP ಜಾಸ್ತಿ ಆಗ್ಬಿಟ್ರೆ? ನೀನ್ ಹೇಳ್ತಿರೋ ನಿಜಾನೇ, ಆದ್ರೆ ಸಪ್ಪೆ ಊಟ ಯಾರಿಗೆ ಸೇರುತ್ತೆ ಹೇಳು? ಹುಷಾರ್ ಇಲ್ದೇ ಇರೋವಾಗ ಸಪ್ಪೆ ಊಟ ದೇಹಕ್ಕೆ ಒಳ್ಳೇದು ಅಂಕಲ್. ನೀವೇನೇ ಹೇಳಿದ್ರು ನಾನು ಉಪ್ಪು ಕೊಡಲ್ಲ ಅಂದ್ರೆ ಕೊಡಲ್ಲ. ಅಪ್ಪಿ ತಪ್ಪಿ ನನ್ ಕಣ್ ತಪ್ಸಿ ಅತ್ತೆಗೆ ಉಪ್ಪು ತಗೊಂಡೋಗಿ ಕೊಟ್ರು ಮಾವಂಗ್ ಹೇಳ್ಬಿಡ್ತೀನಿ. ಅಯ್ಯಯ್ಯೋ, ಹಂಗೇನಾದ್ರು ಮಾಡ್ಬಿಟ್ಟಿಯಾ? ಮತ್ತೆ ಹೋಗಿ, ಉಪ್ಪು ಕೊಡಲ್ಲ. ಅತ್ತೆಗೆ ಹೇಗಾದ್ರೂ ಉಪಾಯ ಮಾಡಿ ಗಂಜಿ ಕುಡಿಸ್ಬಿಡಿ. ಹೋಗಿ ಹೋಗಿ ಅಂಕಲ್. ಅವನಿಲ್ಲದೆ ಇರೋ ಕೊರತೆ ಈ ಕ್ಷಣನೂ ನನ್ನನ್ನು ಕಾಡ್ತಾ ಇದೆ. ನಿಜ ಹೇಳ್ತೀನಿ ಮಗಳೇ, ಶಿವು ಇಲ್ಲದೆ ಇರೋ ಜೀವನ ಅಪೂರ್ಣ, ನನಗೆ ಅಪೂರ್ಣ. ಅಂಥ ಒಬ್ಬ ಗೆಳೆಯನ್ನ, ಅಂಥ ಒಬ್ಬ ಒಳ್ಳೆ ವ್ಯಕ್ತಿಯನ್ನ, ರಕ್ತ ಹಂಚ್ಕೊಳ್ದೆ ಹುಟ್ಟಿರೋಂಥ ಒಬ್ಬ ಸೋದರನ ಯಾರಾದರೂ ಕಳ್ಕೊತಾರ? ಯಾವ ದಡ್ಡನೂ ಕಳ್ಕೊಳ್ಳಲ್ಲ. ನನಗೆ ಚೆನ್ನಾಗಿ ಗೊತ್ತು, ಈಗಲೂ ನೀನು ಅನ್ಕೊಂಡಿದ್ಯಾ ನಿನ್ನ ತಂದೆ ಸಾವಿಗೆ ನಾನೇ ಕಾರಣ ಅಂತ, ಅಲ್ವಾ ಮಗಳೇ? ಇದೇ ಈ ಮಾವ ಅನ್ನೋ ಸಂಬಂಧ ಇದೆಯಲ್ಲ, ಇದು ನಿನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ನನ್ನ ಜೊತೆಲಿ ಮಾತಾಡೋ ಹಾಗೆ ಮಾಡ್ತಿದೆ, ನನ್ನ ಮೇಲೆ ಗೌರವ ಕೊಡೋ ಹಾಗೆ ಮಾಡ್ತಿದೆ. ಆದರೆ ನನ್ನ ಮೇಲೆ ತುಂಬ ಕೋಪ ಇದೆ, ಅಲ್ವಾ ಮಗಳೇ? ಮಾವ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ಮನುಷ್ಯ ಏನನ್ನ ನಂಬ್ತಾನೋ ಅದೇ ಸತ್ಯ ಅಂತ ತಿಳ್ಕೊಂಡಿರ್ತಾನೆ ಅಷ್ಟೆ. ಆದ್ರೆ ನಾವು ನಂಬೋದೆಲ್ಲ ಸತ್ಯ ಆಗ್ಲೇಬೇಕು ಅಂತ ಏನಿಲ್ವಲ್ಲ ಮಾವ. ನಮ್ಮಪ್ಪನ ಸಾವಿಗೆ ಕಾರಣ ಬೇರೆ ಇನ್ನೇನು ಇರ್ಬೋದು ಅಲ್ವಾ? ನಮಗೆ ಗೊತ್ತಿಲ್ಲದೆ ಇರೋ ಸತ್ಯ ಒಂದು ಕಾರಣ ಇರ್ಬೋದು ಅಲ್ವಾ ಮಾವ? ನೀವು ನಾನು ಊಹೆ ಮಾಡದೇ ಇರೋ ಅಂತದ್ದಾಗಿರ್ಬೋದಲ್ವಾ? ನನ್ನ ಎದುರಿಗೆ ದನಿ ಎತ್ತಿ ಮಾತಾಡಬೇಡ. ಈ ಮೂರ್ತಿ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಕಾಪಾಡಿ ಅಂತ ಕೂಗೋಕು ದನಿ ಇರಬಾರ್ದು, ಹಾಗೆ ಮಾಡಿಬಿಡ್ತೀನಿ ನಾನು. ಧರ್ಮನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಏನು ಹೆದರ್ಸಿದ್ಯಾ? ಈ ಅಮಲ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ಲ. ಆ ಶಿವನೇ ಬಿಟ್ಟಿಲ್ಲ ನಾನು, ಇನ್ ನೀನ್ ಯಾವ ಲೆಕ್ಕ ನನಗೆ? ಅಮಲ ಕಾಮ್ ಡೌನ್. ಸದ್ಯಕ್ಕೆ ಇವನಲ್ಲ ನಿನ್ ಟಾರ್ಗೆಟ್. ಆ ಆರಾಧನ ಬಗ್ಗೆ ಅಷ್ಟೊಂದು ಕೊಚ್ಕೋತಿದ್ಯಲ್ಲ, ಅವಳೆಲ್ಲ ಒಂದು ಮ್ಯಾಟ್ರೇ ಅಲ್ಲ ನನಗೆ. ಅವಳಿನ್ನೂ ಬಚ್ಚ ಮೂರ್ತಿ. ಈ ಅಮಲ ಎದುರುಗಡೆ ನಿಂತು ಬಚಾವಾಗಕ್ಕೆ ಚಾನ್ಸೇ ಇಲ್ಲ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಾಗಿ ಇರುತ್ತೆ ಅಮ್ಲ. ಹಿರಿಯರು ಸುಮ್ಮನೆ ಈಗ ಅದೇ ಮಾಡಿಲ್ಲ. ಜಸ್ಟ್ ಟು ರಿಮೈಂಡ್ ಯು, ವಾಮನನ ಕತೆ ನೆನಪಿರ್ಬೇಕಲ್ಲ. ಬಲಿ ಚಕ್ರವರ್ತಿ ಅವನಿಗೆ 3 ಹೆಜ್ಜೆಯಷ್ಟು ಜಾಗನ ದಾನ ಮಾಡ್ತೀನಿ ಅಂದಾಗ ಅವನು ಮೊದಲನೇ ಹೆಜ್ಜೆ ಇಟ್ಟ ಇಡೀ ಭೂಮಿನೇ ಆಕ್ರಮಿಸ್ಕೊಂಡ್ಬಿಟ್ಟ. 2ನೇ ಹೆಜ್ಜೆಗೆ ಇಡೀ ಆಕಾಶ. 3ನೇ ಹೆಜ್ಜೆ ಎಲ್ಲಿಡ್ಲಿ ಅಂತ ಕೇಳಿದಕ್ಕೆ ಬಲಿ ಚಕ್ರವರ್ತಿ ತನ್ನ ತಲೆ ತೋರಿಸ್ದ. ಇವನು ಅವನ ತಲೆಯನ್ನ ಮೆಟ್ಟಿ ನಿಂತ. ಅದೇ ಥರ ನಮ್ಮ ಆರಾಧನಾ ಮೊದಲನೇ ಹೆಜ್ಜೆಯಾಗಿ ಈ ಮನೆನೇ ಆಕ್ರಮಿಸ್ಕೊಂಡಿದ್ದಾಳೆ. 2ನೇ ಹೆಜ್ಜೆಗೆ ಮನೆಯಲ್ಲಿರೋ ಎಲ್ಲರ ಮನಸ್ಸನ್ನ ಆಕ್ರಮಿಸ್ಕೊಂಡಿದ್ದಾಳೆ. ನೀನು ಒಬ್ಬಳನ್ನ ಬಿಟ್ಟು ಯಾಕೆ ಹೇಳು? 3ನೇ ಹೆಜ್ಜೆ ಅಂತ ನಿನ್ನ ತುಳಿದು ಬಿಡ್ಬೇಕಲ್ಲ, ಅದಕ್ಕೆ.
ಏನು ನಿನ್ ಕತೆ ಎಲ್ಲ ಕೇಳಿ ಹೆದರ್ಕೋತೀನಿ ಅನ್ಕೊಂಡಿದ್ಯಾ? ಇದ್ದೇ ನೀನ್ ಮಿಸ್ಟೇಕ್ ಮಾಡ್ತಾ ಇರೋದು. ಇದು ಕಥೆ ಅಲ್ಲ. ಇಲ್ಲಿ ಏನು ನಡೀತಾ ಇದೆಯೋ ಅದೇ ವಾಸ್ತವ. ಇಷ್ಟಕ್ಕೂ ನಮ್ಮ ಆರಾಧನನ್ಗೆ ಧರ್ಮನ್ ಕಂಡ್ರೆ ಆಗ್ತಾನೆ ಇರಲಿಲ್ಲ. ಆದ್ರೆ ಈಗ ಮಾವ ಅಂತ ಒಪ್ಕೊಂಡಿಲ್ವಾ? ಹಾಗೆ ಒಂದು ದಿನ ಸಾವಿತ್ರಿ ಅತ್ತಿಗೆನು ಆರಾಧನನ್ನ ತನ್ನ ಸೊಸೆ ಅಂತ ಒಪ್ಕೋತಾರೆ. ಆಮೇಲೆ ಆರಾಧನಾ ನಿನ್ನ ನಿಜವಾದ ಬಣ್ಣನ ಬಯಲು ಮಾಡ್ತಾರೆ. ಆಗ ನಿನ್ನ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡು. ಇದೆಲ್ಲ ಪೂರ್ವ ನಿರ್ಧರಿತ. ಎಲ್ಲೋ ಇದ್ದ ಸುಶಾಂತ ಇನ್ನೆಲ್ಲೋ ಇದ್ದ ಆರಾಧನಾ ಒಂದಾಗಿರೋದು ಸುಮ್ಮನೆ ಅಲ್ಲ. ಅವರ ಸ್ನೇಹ, ಅವರಿಬ್ರು ಮದುವೆ ಆಗಿದ್ದು ನಿನ್ನಂತ್ಯಕ್ಕೆ ಇರಬೇಕು. ಏನಮ್ಮ ಹೇಳ್ತಿದ್ಯಾ ನೀನು? ಹಾಗಾದ್ರೆ ಶಿವು ಸಾವಿಗೆ ಬೇರೆ ಕಾರಣ ಇದೆಯಾ? ಅದು ನಿನಗೆ ಗೊತ್ತಾ? ನನಗೆ ಗೊತ್ತಿಲ್ಲ ಮಾವ. ಆದ್ರೆ ನಮ್ಮ ಅಪ್ಪಂಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಂಬಿದ್ದೀನಿ. ಇದೆಲ್ಲದ್ರ ಜೊತೆಗೆ ಅಪ್ಪನ ಕನ್ಸಾದ್ರೂ ನೆರವೇರ್ಸೋಣ ಅಂತ ಪಣ ತೊಟ್ಟಿದ್ದೆ. ಎಷ್ಟು ವಿಚಿತ್ರ ನೋಡಿ, ನಿಮ್ಮ ಆಸೆ ನೆರವೇರ್ಸೋದಕ್ಕೆ ನಮ್ಮಪ್ಪ ಹೆಗ್ಲಾಗಿ ನಿಂತರು. ನನ್ನ ಕನಸನ್ನ ನನ್ಸು ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮಗ ನನ್ನ ಜೊತೆಯಾಗಿ ನಿಂತರು. ನನಗೂ ಅದೇ ಆಶ್ಚರ್ಯ ಅಮ್ಮ. ನನ್ನ ಮಗ ಸುಶಾಂತು ನಿನಗೆ ಹೇಗೆ ಗೆಳೆಯಾದ ಅಂತ. ನೀವವ್ರೆ ನಮ್ಮ ಮನೆಯಿಂದ ಹೊರಗೆ ಹಾಕಿದ್ದು, ಅವ್ರು ನಮ್ಮ ಒಟ್ಟಾರಕ್ಕೆ ಬಂದಿದ್ದು, ನಮ್ಮ ಮಧ್ಯೆ ಆ ಜಗಳಗಳು ನಿಧಾನವಾಗಿ ನಮ್ಮ ಸ್ನೇಹ ಶುರುವಾಗಿತ್ತು. ಎಲ್ಲವೂ ನಂಗೊಂದು ಆಶ್ಚರ್ಯ ಥರ ಕಾಣಿಸುತ್ತೆ ಮಾವ. ಎಷ್ಟೊಂದು ಜಗಳ ಆಡ್ತಿದ್ದಿದ್ದು ನಾವು ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಆದ್ವಿ ಗೊತ್ತಾ? ಅದು ಕಡಿಮೆ ಸಮಯದಲ್ಲಿ. ಒಬ್ರಿಗೊಬ್ರು ಆಸರೆಯಾಗಿ ನಿಂತ್ವಿ. ರಾಜ್ ಕೊಟ್ಟ ಧೈರ್ಯನ ಬಹುಶಃ ಜೀವನದಲ್ಲಿ ಬೇರೆ ಯಾರು ನನಗೆ ಕೊಡಕ್ಕಾಗಲ್ಲ ಅನ್ಸುತ್ತೆ ಮಾವ.